ಅಕ್ಕ ಮನೆಗೆ ಫಸ್ಟ್ ಟೈಮ್ ಹೋಗ್ತಾ ಇದೆಯಾ? ಏನಿಸುತ್ತಿದೆ? ಖುಷಿ ಆಗ್ತಿದೆ, ಎಕ್ಸೈಟ್ಮೆಂಟ್ ಆಗ್ತಿದೆಯಾ? ನಾನು ಇದು 2-3 ಗೊತ್ತಿಲ್ಲ, ಬಟ್ ನಮ್ಮ ಅಕ್ಕ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಸೌತ್ ಕೊರಿಯಾದಿಂದ ಬಂದು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಸೊ ಅವಳ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀನಿ. ಹಾಯ್ ಬಂದಿದ್ದಿದ್ರೆ ಕೊಡ್ತಾ ಇದ್ದೆ, ಬಂದಿಲ್ಲ. ಅಯ್ಯೋ ಥ್ಯಾಂಕ್ ಯು. ಚೆನ್ನಾಗಿದೆ. ಏನ್ರದ್ದು ಇದು? ಆಲ್ಮಂಡ್ ಸ್ಟಿಕ್, ಚಾಕ್ಲೇಟ್ ಸ್ಟಿಕ್. ಹೆಂಗಿತ್ತು ಸೌತ್ ಕೊರಿಯಾ? ಥ್ಯಾಂಕ್ ಯು. ಏನು ಮ್ಯಾಚಿಂಗ್ ಅಲ್ಲಿದ್ದೀರಾ? ನಿಮ್ಮ ಮಕ್ಕಳ ಶೋಕಿ ನೋಡ್ರಿ. ಸ್ಲಿಪ್ಪರ್ ಅಲ್ಲಿಂದನೇ ತಗೊಂಡ್ಬಂದಿದ್ದೀನಿ. ಬಾವ ನಿಮ್ಗೆ ಹೆಂಗೆ ಅನ್ನಿಸ್ತು ಸೌತ್ ಕೊರಿಯಾ? ಚೆನ್ನಾಯ್ತಾ? ಫುಡ್ ಇಷ್ಟ ಆಯ್ತಾ? ಫುಡ್ಡು ಓಕೆ. ಐಸ್ ಕ್ರೀಮ್ ಹೆಂಗಿತ್ತು? ಸಖತ್ತಾಗಿತ್ತಲ್ಲ? ಅಲ್ಲಿಂದ ಅಲ್ಲಿ ಇಷ್ಟ ಆಗಿದೆ ಇದು ನನಗೆ. ಚೆನ್ನಾಗಿದೆ. ತುಂಬ ತಿಂದ ಚೆನ್ನಾಗಿದೆ. ವಾವ್, ಯಮ್ಮಿ. ಚೆನ್ನಾಗಿದೆ. ಅದು ಡಾರ್ಕ್ ಚಾಕ್ಲೇಟ್ ಇದೆ, ಚೆನ್ನಾಗಿದೆ. ಮಾರ್ಷ್ಮೆಲೋ. ಅಲ್ಲಿ ಎರಡಿದೆ. ಚೆನ್ನಾಗಿದೆ. ಚೆನ್ನಾಗಿದೆ, ಸಖತ್ತಾಗಿದೆ. ನೀವಿಬ್ರು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಮ್ಯಾಚ್ ಆಗ್ತಿದೆ, ಎರಡು ಹಾಕೊಂಡಿದ್ದಾರೆ. ಹೌದು, ಚಗಡ್. ವಾವ್. ಜಾರ್ತಾ ಇದೆ ಅದು. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಜಿಮಿಂಚಿ. ನೀವೇನ್ ಹೇಳ್ತಿರೋ ನೋಡ, ಇದು ಜಿಮಿನ್ ಅವ್ರ ಅಪ್ಪನ ಕೆಫೆ ಆಗಿತ್ತು. ಸಕ್ಕತ್ತಾಗಿತ್ತು. ನಿಮ್ಮ ಬಾವಂಗಲ್ಲಿ ಬಂದು ತುಂಬಾ ಇಷ್ಟ ಆಯ್ತು. ಅಫೋರ್ಡಬಲ್ ಬ್ರೋ. ಬೇರೆ ಕಡೆ ತಿನ್ವಲ್ಲ, ಅದಕ್ಕಿಂತ ಕಮ್ಮಿ. ಬರ್ದಿದ್ದೀನಿ ಎಲ್ಲ ಕಡೆ ನಿಮ್ಮ ಹೆಸರು. JK ರೂಮ್ ಇದು. ಓವರ್ ಗಿಫ್ಟ್. ಏನ್ ಕಳಿಸ್ತಾ ಇದೀಯಾ? ನಮಗೇನೋ ಗೊತ್ತಾಗ. ನೀನು ಅವಾಗ ನನ್ನ ಕೆಲ್ಸಕ್ಕೆ ಹೋಗ್ದಾಗ ಕೊಡ್ತಿರೋದು. ಅವತ್ತು ಹೇಳಿದ್ದೆ ಅವಳಿಗೆ ನಾನು. ನಂಗೂ ಇವಾಗ ಕ್ವಶನ್ 18 ಮೇಲೆ ಬರಲಿ ಅಂತ ಹೇಳಿದ್ದೆ, ಅವಳು ಬಂದಿಲ್ಲ. ನಾನೇನು ಪಾಪ ಮಾಡಿದೆ? ನಿಂಗೆ ಕೊಡ್ಸೋಣ. ನೀನು ಅವಾಗ ಯಾರು ನಂಗೆ ಕೊಡ್ತಿಲ್ವಲ್ಲ, ಈಗ ಕೊಡ್ಸೋದಿದ್ದೀನಿ ಬಸ್ವದು. ಅದೇನೇನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ದಾಲ್ ಕಿಚಡಿ ಅಂತ ಮಾಡ್ತಾವಳೆ. ಅದನ್ನ ತಿಂದು ನಾವು ಕಿಚಡಿ ಆಗಲಿಲ್ಲ ಅಂದರೆ ಸಾಕು ಅಲ್ವಾ? ಡಿಶಿಗೆ ನೀನು ಕೊಡ್ತಿದ್ದು ಫಸ್ಟು ಬೆಳ್ಳುಳ್ಳಿ, ಆಮೇಲೆ ಟೊಮಾಟೊ. ಸ್ಟ್ರಿಕ್ಟ್ ಆಯ್ತಾ ಇದೆ ಅಂತ ನಿಂಗೆ ಗೊತ್ತಾಯ್ತಾ ಇಲ್ಲ? ತುಂಬ ಸ್ಟ್ರಿಕ್ಟ್ ಆಗ್ತಾ ಇದೆ. ಫನ್ ಇಲ್ಲ ನಿನ್ನಲ್ಲಿ ಇವಾಗ. ಬಾ ಮಾಡು ಅಡುಗೆ ಹುಸಿ. ನಾವು ಹಚ್ಚು ಡಿಶ. ಕಮಾನ್. ಡಿಶ ಇಟ್ಕೊಳ್ಳೋದು ಹೆಂಗೆ? ಡಿಶ ಓಕೆ, ಅದನ್ನ ಏನು ಮೆಣಸಿನ್ಕಾಯಿ ಇಟ್ಕೊಳ್ಳೋದು ಹೆಂಗೆ? ಡಿಶ ತುದಿಲಿ ಯಾಕೊಳೆ ಬಾಲ್ ಇಟ್ಕೊಂಡಾಗ ಇಟ್ಕೊಂಡಿದ್ಯಾ? ನೀಟಾಗಿ ಇಟ್ಕೊ. ಮುಂದಕ್ಕೆ ಬಂದು ಅಷ್ಟೇ. ಒಳ್ಳೆ 6 ನಿಮಿಷ ಥರ ಆಡ್ತಾ ಇದೆ ಹಣೆ ಡಿಶ. ಅವ್ವ ಕೈಗೆ ಮಾಡ್ತೀನಿ. ಆಹಾ, ಏನು ಬುದ್ಧಿ ಕಲಿಸಿದ್ಯಾ ನಿನ್ನ ತಂಗಿಗೆ?
ಆಪರೇಷನ್ ಆಪ್ರೇಷನ್ ಮಾಡ್ಬಿಟ್ರು ಕಣೆ. ಮಧ್ಯಕ್ಕೆ ಕುಯ್ದೆ ದಿಶಾ ಇಷ್ಟೇ ಆಯ್ತು. ನಾವು ಬಂದಾಗಿಂದ ನಮ್ಮಕ್ಕ ಏನೇನೋ ಮಾಡಿದ್ಲು. ನಾವು ಬಜ್ಜಿ ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಬಜ್ಜಿ ಮಾಡಿದ್ದೀವಿ ಇವತ್ತು. ಅದನ್ನು ಎಲ್ಲ ಹೋಗ್ಬಿಟ್ಟು ಟ್ರೈ ಮಾಡಬೇಕು. ಇವಾಗ ಫಸ್ಟು ಸ್ನ್ಯಾಕ್ಸ್ ಥರ ಬಜ್ಜಿ ತಿಂತೀವಿ, ಅದಾದ್ಮೇಲಿಂದ ಊಟ ಸ್ಟಾರ್ಟ್ ಮಾಡ್ತೀವಿ. ನಿಂತು ಸಾಕಾಯ್ತು. ಭೂಮಿ ಅಕ್ಕನೂ ಕಾಣಿಸಲ್ಲ. ಅಕ್ಕಯ್ಯ ಸೌತೆಕಾಯಿ ಬಜ್ಜಿ ಫಸ್ಟ್ ಬೈಟ್ ಹಂಗೆ ತಿನ್ಬಿಡಿ, ಆಮೇಲೆ ಮೈಯಾಗ ಸೌತೆಕಾಯಿ ಬಜ್ಜಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಸೌತೆಕಾಯಿ ಇವಾಗ ಮಾಡ್ತಾರೆ, ಮಾಡಿದ್ದ ನಾವು ಮಾಡಿದ್ದು ಈ ಬಜ್ಜಿ ಅಂತೂ ಈ ಮೈನಸ್ ಜೊತೆ ತೊಗೊಂಡ್ರೆ ಸೊ ಇದು ಅದರ ನಾಳೆ ಬೆಳಗ್ಗೆ. ಇವಾಗ ಅದೇ 9:30 ಆಗೈತೆ ಅನ್ಸುತ್ತೆ. ನಮ್ಮಕ್ಕೆ ಏನೇನೋ ಕೆಲಸ ಮಾಡ್ತಾವಲ್ಲ, ಅದಕ್ಕೆ ನಾವು ತರಕಾರಿ ಹಚ್ಚುತ್ತಾ ಇದ್ದೀವಿ. ನಾನು ಬೇರೆ ಇಲ್ಲೇ ಇರೋಕ್ಕಾಗಲ್ಲ, ತಿಂಡಿ ತಿಂದ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಇಲ್ಲಿ ಹೋಗ್ಬೇಕು ಅಂತ ಹೇಳಿದೆ. ಹೊಸ ಚಾಕು ಎಲ್ಲ ತೊಗೊಂಡ್ಬಂದವಳು. ಚಾರ್ಜ್ ಹಾಕ್ಬಿಟ್ಟು ಸ್ವಿಚ್ ಹಾಕಿ ಮಾಡಿರ್ಲಿಲ್ಲ. ನಮ್ಮಕ್ಕ ಆಗಲೇ ಪಲ್ಯ ಮಾಡ್ತಾ ಇದ್ದಾಳೆ, ಬಟ್ ಅದನ್ನ ಒಂಚೂರು ಲೇಟ್ ಆಗುತ್ತೆ ಅಂತ ನಾನು ಸಕ್ಕರೆ ತುಪ್ಪ ಹಾಕಿ ಇದು ಒಂದಕ್ಕೆ ಅದೇನೋ ಮಯೋನೈಸ್ ಏನೇ ಚಿಕನ್ ಅಲ್ಲಿ ಬರೀ ಮೈನೀಸ್ ನಾನ್ ವೆಜ್ ಅಂತ ಇತ್ತು. ನಾನ್ ವೆಜ್ ಸಾರಿ ಅದನ್ನ ಹಾಕ್ಕೊಂಡು ಚಪಾತಿಲಿ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಒಂಚೂರು ಈರುಳ್ಳಿ ಅವೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಹೌದೌದು, ಟೊಮೆಟೊ ಹಾಕಿದ್ರೆ ಇನ್ನೂ ಚೆನ್ನಾಗಿದೆ. ಕೊರಿಯಿಂದ ಏನೇನೋ ತೊಗೊಂಡಿದ್ದಾಳಂತೆ. ಆಮೇಲೆ ಮುಂದೆ ಎಲ್ಲ ತೋರಿಸ್ತಾಳೆ ಸ್ನ್ಯಾಕ್ಸು ಏನೇನು. ಇನ್ನೇನು ಪಾಪ ನಾನೇ ತಗೋಬತ್ತೀನಿ, ನಾನೇ ಚೆನ್ನಾಗಿ ಹೋಗಿ ಬರ್ತಿಲ್ಲ ಕಣ್ಕೊಬಿಟ್ಟೈತೆ ಹಸಿ ನೋಡಿದ್ರೆ ಕಷ್ಟ. ಟೇಸ್ಟ್ ಮಾಡಿ ಬಿಸಿ ಹೆಂಗೈತೆ? ಸಕ್ಕರೆ ಕರೆಕ್ಟಾಗಿ ಹಾಕಿದ್ದೀನಿ, ಸ್ವಲ್ಪ ಸಪ್ಪೆ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಬಾಲ್ಕನಿ ಇದೆ. ಆದರೆ ಹಿಂಗೆ ಮುಚ್ಚಿದೆ. ನನಗೇನಾದರೂ ಈ ಥರ ಎಲ್ಲ ಸಿಕ್ಬಿಟ್ರೆ ವೀಡಿಯೋ ಮಾಡೋಕ್ಕೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ಲ. ಇಲ್ಲೇ ಇಟ್ಕೊಟ್ಟು ಇಲ್ಲೇ ಬಾಕ್ಲು ತೊಗೊಂಡೇ ವೀಡಿಯೋ ಮಾಡ್ಬಿಡ್ತೀನಿ ಅನ್ಸುತ್ತೆ. ನಾನು ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಅಲ್ವಾ? ಜನಗಳು ಯಾರಿಗೆ ನಾನು ಹೆಂಗಾರು ಮಾತಾಡ್ಬೋದು, ಯಾರಿಗೂ ಕಾಣಿಸಲ್ಲ, ಯಾರಿಗೂ ಟೆನ್ಷನ್ ಇಲ್ದಂಗೆ. ಅದಕ್ಕೆ ನಮ್ಮ ಅಕ್ಕ ಹೇಳೋಳೆ, ಯಾವ್ದಾರು ಚೆನ್ನಾಗಿರೋ ಜಾಸ್ತಿ ವಿಡಿಯೋ ಜಾಸ್ತಿ ಕಾಸಿನೆಲ್ಲ ಬಂದರೆ ಬಂದ್ಬಿಡು ಮಾಡಿದ್ವಿ. ಈ ಮನೆ ನೋಡಿದಾಗಲೇ ಹೇಳಿದ್ರು ಕೊಲೆಬ್ ಏನಾದ್ರು ಬಂತಂದರೆ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಮಾಡ್ಕೊಂಡು ಹೋಗೋಕೆ ಅಂತ. ಆದರೆ 250 ರೂಪಾಯಿ 300 ರೂಪಾಯಿ ಹಿಡ್ಕೋಬೇಕು, ಇಲ್ಲಿಗೆ ಬರಬೇಕು ಹೋಗ್ಬೇಕು ಅಂದರೆ. ಮೆಟ್ರೋಗೆ ಅಷ್ಟೊಂದು ಕೊಡಬೇಕು. ಅದೇ ಲಾಸ್ಟ್ ಟೈಮ್ ನಾನು ಇವ್ರು ಬಂದಿದ್ವಿ, ಮೆಟ್ರೋ ಚಾರ್ಜಸ್ ಆಟೋ ಚಾರ್ಜಸ್ 500 ರೂಪೀಸ್ ಆಗುತ್ತೆ. ನಾವು ನಮ್ಮ ನೇಟಿಗೆ ಹೋಗ್ಬೇಕಾದ್ರೆ ಅಷ್ಟು ಕೊಟ್ಟೋಗಲ್ಲ, ಫ್ರೀ ಬಸ್ಸಲ್ಲಿ ಹೋಗ್ಬಿಡ್ತೀವಿ. ಅಲ್ಲಿಂದ ಅಲ್ಲಿಗೆ ಹೋದ್ರೂ ದುಡ್ಡು ಆಗಲ್ಲ. ಬಾಯ್. ಟೈಮ್ ಎಷ್ಟು ಗೊತ್ತಾ? 3:45. 4:15. ಮೈ ಗಾಡ್, 4:15 ನನ್ನದು. ಇವಾಗ 4:15. ನನಗೆ ಹೊಟ್ಟೆ ಹಸಿತಾ ಇಲ್ಲ ಅಂದ್ರೂ ನಮ್ಮ ಭಾವ ಬಿರಿಯಾನಿ ಮಾಡಿದ್ದಾರೆ. ನಾನು ಮನೆಗೆ ಹೋಗ್ಬೇಕಾಗಿತ್ತು, ಬಟ್ ಈ ಬಿರಿಯಾನಿಗೋಸ್ಕರ ವಾಪಸ್ ಬಂದಿದ್ದೀನಿ. ಬಿರಿಯಾನಿ ಹೆಂಗಿತ್ತು? ಸಕ್ಕತ್ತಾಗಿತ್ತು. ಸೂಪ್ ಕೊಟ್ಟಿದ್ರು ಅಕ್ಕ, ಏನು ಟೇಸ್ಟ್ ಆಗಿತ್ತು ಗೊತ್ತಾ? ಸಕ್ಕತ್ತಾಗಿತ್ತು ಸೂಪ್. ತಿಂದ ಕುಡ್ದು ಅದೇನು ಯಾವಾಗಲೂ ನಾನೇ ಹಿಂಗೆ ಮಿಸ್ ಮಾಡ್ಕೋತೀನಿ. ವಾವ್, ಬಿರಿಯಾನಿ. ಸೊ ಇವಾಗ ನಾನು ಫಸ್ಟ್ ಟೈಮ್ ನಮ್ಮ ಭಾವ ಮಾಡಿರೋದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ರೈಸಿಂದನೇ ಹೋಗೋಣ ಅಲ್ವಾ? ನೋಡೋಕ್ಕೆ ನಿಜ ಎಣ್ಣೆ ಕಾಣಿಸ್ತಾ ಇದೆ.
ನಿಜ ಸಕ್ಕತ್ತಾಗೈತೆ. ಸೀರಿಯಸ್ಲಿ ಸಕ್ಕತ್ತಾಗೈತೆ. ಇನ್ನು ಬಿಸಿ ಬಿಸಿ ನೀನು ಹೆಂಗಿತ್ತು. ಆ್ಯಕ್ಚುಲಿ ಅವಳು ಮಾರ್ಕ್ಸ್ ಜಾಸ್ತಿ ತೆಗೆದ್ರೆ ಅಬೌವ್ 80 ತೆಗೆದ್ರೆ 85 ಜೋರಾಗಿ ಮಾತಾಡ್ತೀಯ? ತೆಗೆದ್ರೆ ಅವಳಿಗೆ ಏನು ಇಷ್ಟ ಅದನ್ನ ನಾನು ಕೊಡಿಸ್ತೀನಿ ಅಂತ ಹೇಳಿದೆ. ಓಕೆ. ಅವಳಿಗೆ ಏನು ಬೇಕು ಏನು ಕೇಳ್ತಾಳೆ ಅದು. ಶಿ ಗಾಟ್ 9.2. ಸೊ ಐ ಆಮ್ ಆಸ್ಕಿಂಗ್ ಫಾರ್ ವಾಟ್ ಶಿ ವಾಂಟ್ಸ್. ಏನು ಬೇಕೆ ಮೆಂಟಿ? ವಾಟ್ ಯು ವಾಂಟ್? ಇದೇ ಜಾಗದಲ್ಲಿ ಅವಳು ಇದ್ದಿದ್ರೆ ನಾನು ಹೇಳ್ತಾ ಇದ್ದೀನಿ, ನನಗೆ ಕೇಳಿಸಿ ನಂಗೆ ಅವಾಗ ಯಾರು ಕೊಡ್ಸಿರ್ಲಿಲ್ಲ, ನಾನು ಚೆನ್ನಾಗಿ ತೆಗ್ದಿದ್ನಲ್ಲ ಅಂತ. ಅವಾಗ ದುಡಿತಿರ್ಲಿಲ್ಲ ನನಗೆ. ಈಗ ದುಡಿತಿದ್ಯಲ್ಲ ಆಗಿಂದನ್ನ ಪಾಲ್ಸು. SSLC ಎಕ್ಸಾಮ್ ಕಟ್ಟು ಸಿ ಹೋಗೆ ಮೆಂಡಿ ಏನು ಕೇಳೆ? ಯಾವ ಡೇಟಾ ಫೆಚ್ ಮಾಡಿದ್ದೆ ನಾನು? ಹೇಳು ಚಿನ್ನ, ಏನು ಬೇಕೆ? ವಾಟ್ ಉಳ್ಕೊಳಕ ಅಂದ್ರೆ ಏನು? ಏನು ಬೇಕು? ಬೊಗಳು ಸಾಯಿ ಇಂಥದ್ದು ಒಂದು ಚಿಕ್ಕದ್ ಬೇಡ, ಆಕ್ಸೆಸರೀಸ್ ನಾಳೆ ಸಮಥಿಂಗ್ ಇದ್ಬೇಕು. ನನ್ಗೆ ಇದಿಷ್ಟ ಇದೆ, ಇದಿಷ್ಟ ಇದೆ, ನಾನು ಇದು ಇಟ್ಕೊತೀನಿ, ಎನಿ ಟೈಮ್ ನೆನಪಲ್ಲಿರುತ್ತೆ ನಮ್ಮ ಅಕ್ಕ ಕೊಡ್ಸಿದ್ಲು ಅಂತ. ಅಂತ ಗಿಫ್ಟ್ ಏನು ನಿಮಗೆ? ಎಸಿ ನಂಗೆ ಇವಳ ಬದಲು ನಾನು ಕೊಡ್ತೀಯಾ? ಹೆಲ್ಪ್ ಮಾಡ್ತೀನಿ ಹೇಳು. ಇದು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಒಳ್ಳೆ ಡಾಗ್ ಶೀಟ್ ಥರ ಅದನ್ನ ಬಿಟ್ಬಿಡು ಆಯಿತಾ? ನಂಗೆ ಅವೇ ಇಷ್ಟ. ಚಿಕ್ಕ ಚಿಕ್ಕವು ಅವಳು ನೀನು ಈ ಥರ ಹೇಳಿಲ್ಲ ಅಂದರೂ ತಗೊಡ್ತಾಳೆ. ಮತ್ತೆ ಥರ ಚಾನ್ಸ್ ಸಿಗಲ್ಲ. ನೆಕ್ಸ್ಟ್ ಸೆಮ್ಮಲ್ಲಿ ಮತ್ತೆ ಚೆನ್ನಾಗಿ ತೆಗಿತಿ ಅಂದರೆ ಮತ್ತೆ ಕೊಡ್ಸಲ್ಲ. ಲಾಸ್ಟ್ ಚಾನ್ಸ್ ಇದು. ಅಲ್ಲಿ ಏನಂತ ಇಂಥದ್ದು ನಿನ್ನ ಆಸೆ ಏನೈತೆ? ಈ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕವೆಲ್ಲ ಇಂಥದ್ದು ಏನೋ ನಿಂಗೆ ಏನು ಆಸೆ ಇದೆ? ನಿಮ್ಗೆ ಏನಿಲ್ಲ ಹೋಗಲಿ, ಕೆಳಗಡೆ ಲದ್ದಿಗಿದ್ದು ಬಿದ್ದಿರ್ಬೇಕು ನೋಡಿ. ಇವಳಿಗೆ ಮಾಡೋ ಕೆಲಸ ಐತೆ, ಅವಳಿಗೆ ಓದೋಕ್ಕೆ ಎಕ್ಸಾಮ್ ಐತೆ. ನಾವಿಬ್ರು ಬಿಟ್ಟಿದೀವಿ ಅಂದ್ರೂ ಏನು ಮಾಡ್ತಾ ಇಲ್ಲ. ಬಿಚೇಸ್ ಓಹೋ ನಟಿಯ ನೋಡ್ರಿ ಈಗ ಸ್ಟಾರ್ಟ್. ಅವನ್ ದಿತ್ತೈ ದಿತ್ತೈ ತಕಡು ಇಷ್ಟು ತಗೊಂಡೋಗ್ತೀರಾ? ನಮ್ಗೆನಾ? ನಮ್ಮನೆಗೆ ತಲುಪಿಸಿರ್ರಿ. ಡಿಸ್ಟ್ರಿಬ್ಯೂಷನ್ ಕಾಸ್ಟೇ ಮಾಡೋಣ. ಓಕೆ ಆಯ್ತಾ? ಏನು ನೋಡ್ಬೇಡ್ರಿ. ನಮಗೆ ಎಕ್ಸಾಮ್ ಏನು? ವೆಜ್ಜು. ರಾಮ್ಯಾ This one is ಫಲಾಸ್ face mask. ಮಗ ಕಾಕಳದ This one is for ಮುತ್ತು. ಸ್ವಲ್ಪ ದೊಡ್ಡದಿದೆ, ಚಿಕ್ಕ ದೊಡ್ಡೋಳಾದ್ಮೇಲೆ ಹಾಕೊಳ್ಳಿ. This is for my mom. ಸನ್ಮಾನ ನಡೀತಾ ಇದೆ. ನಾಯ್ಬಣ್ಣ ಕಂಸಾಮಿದ These two kids. ಒಂದು ಇಬ್ರು ಶೇರ್ ಮಾಡೋಣ. ಇಲ್ಲ, ಇನ್ನೊಂದಿದೆ. ವಾ ನೈಸ್. ಇದು ನಿಮ್ಮಿಗೆ. ಓ ಮತ್ತೆ ರಮ್ಯಂಗೆ. Granny's ಓ is for ದೊಡ್ಡಮ್ಮ and ಓ ನೈಸ್. girl. ಕಂಸಾಮಿದ ಸೊ ನಾವಿವಾಗ ಸೀವೀಡ್ನ ಟ್ರೈ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಸುಶಿ ಜೊತೆ ತಿನ್ಬೇಕು. ನನಗೆ ಒಳ್ಳೆಣ್ಣೆ ಸ್ಮೆಲ್ ಗೊತ್ತಾಯ್ತು.
ಮಾಡೋದು ಚಾಕ್ಲೇಟ್ ತಿನ್ನತ್ತೆ ಫುಲ್ ಕಡ್ಡಿ ಸಮೇತ ಒಂಥರ ಚೆನ್ನಾಗಿತ್ತು ಒಂಥರ ಚಂದ ಏ ಸಾಲ್ಟ್ ಚೆನ್ನಾಗಿದೆ ಅದು ಸ್ವಲ್ಪ ಚೆನ್ನಾಗಿದೆ ನಮಗೆ ಆಲ್ಮಂಡ್ ಇಷ್ಟ. ಅವಳಾಗ್ಲೇ ಕಚ್ಬಿಟ್ಟವಳೆ ಆ ಸೊಪ್ಪಿನ ಬಿಡ ಹೋಗ್ಬಿಟ್ಟು ದನ ಇದ್ರೊಳಗಡೆನೆ ಮೊಟ್ಟೆ ಇರುತ್ತೆ. ಹೌದಾ? ಒಳಗಡೆ. ನೈಸ್. ಮೊಟ್ಟೆ ಒಂದು ಕೊಟ್ಬಿಡು. ಲಾಸ್ಟ್ ಗಂಟೆ ತಿನ್ಬೋದಾ ಕೊಟ್ಬಿಡು. ಫುಲ್ ತಿನ್ಬೇಕಂತೆ ಬಿಸ್ಕೆಟ್ ಅದು. ಎಲ್ಲ ತಿನ್ಕೊಳ್ಳಿ. ನೀವು ಜಲ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಹಂಗೆ ಕಚ್ಬಿಟ್ಟು ಎಳಿಬೇಕು ಚೆನ್ನಾಯ್ತಲ್ವಾ? ಏಯ್ ಕೊಡ್ರೆ ಮನೇಲೆ ಮಾಡ್ಬೋದು. ಕೊಡ್ರೆ